ಹೆಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ MTR ಗುಲಾಬ್ ಜಾಮೂನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ MTR ಗುಲಾಬ್ ಜಾಮೂನ್ ಅವ್ರದ್ದು ಮಿಕ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಫಸ್ಟು. ಆಮೇಲೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಒಂದೇ ಸಲ ಹಾಕಿಬಿಟ್ರೆ ಇದು ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಅದು ಹಿಟ್ಟಿಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಗಂಟೆಲ್ಲ ಹೋಗೋ ಥರ ಚೆನ್ನಾಗಿ ನಾದ್ಬಿಟ್ಟು ನೀಟಾಗಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡು ಸೈಡಲ್ಲಿ ಎತ್ತಿಟ್ಬಿಡಿ. ಅರ್ಧ ಕಪ್ ನೀರು ಹಾಕಿಬಿಟ್ಟು ಪಾತ್ರೆನ ನೀರು ಕಾಯಕ್ಕಿಡಿ. ಮತ್ತು 1 ಕಪ್ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸಿ. ಇದು ಚೆನ್ನಾಗಿ ಕುದಿಬೇಕು ಮತ್ತು ಇದು ಅಂಟು ಥರ ಬರಬೇಕು. ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ಇದನ್ನು ತಣ್ಣಗಾಗಕ್ಕೆ ಇಟ್ಬಿಡಿ. ಇದನ್ನು ಚೆನ್ನಾಗಿ ಕುದಿಸಿ ಆದಮೇಲೆ ಸೈಡಲ್ಲಿ ಎತ್ತಿಟ್ಬಿಡಿ. ಇಲ್ಲಿ ಇವಾಗ ನಾನು ಎಣ್ಣೆನ ಕಾಯಕ್ಕೆ ಇಡ್ತಿದ್ದೀನಿ. ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಪಕ್ಕದಲ್ಲಿ ಇವಾಗ ನಾನು ಅದು ಉಂಡೆಗಳನ್ನ ಮಾಡ್ಕೊತೀನಿ. ಎಣ್ಣೆ ಕಾಯೋಷ್ಟೊತ್ತಿಗೆ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಅದಾದಮೇಲೆ ಉಂಡೆಗಳನ್ನ ಮಾಡ್ಕೊತಿದ್ದೀನಿ. ಕಲಸಿಟ್ಟಿರೋ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ. ನಾನಿವಾಗ ಇಲ್ಲಿ 2 ಸೈಜಿನ ಉಂಡೆ ಮಾಡ್ಕೊತಿದ್ದೀನಿ. ನಾನಿವಾಗ ಇಲ್ಲಿ ಡ್ರೈ ಜಾಮೂನು ಮಾಡ್ತಿದ್ದೀನಿ. ಡ್ರೈ ಜಾಮೂನ್ಗೆ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ದಪ್ಪ ಉಂಡೆಗಳನ್ನ ಮಾಡ್ಕೊತಿದ್ದೀನಿ. ಇಲ್ಲಿ ಎಣ್ಣೆ ಕಾದಿದೆಯಾ ಅಂತ ನೋಡ್ತಾ ಇದ್ದೀನಿ. ಸೊ ಎಣ್ಣೆ ಕಾದಿದೆ. ಇವಾಗ ಉಂಡೆಗಳನ್ನ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡೋಣ. ಸೊ ಇದು ಫ್ರೈ ಮಾಡುವಾಗ ಉರಿನ ಸಣ್ಣ ಉರಿಲಿ ಇಟ್ಕೊಳ್ಳಿ. ಜಾಸ್ತಿ ಉರಿಲಿ ಇಟ್ಕೊಂಡ್ರೆ ಇದು ಮೇಲ್ಗಡೆ ಕೆಂಪಾಗ್ಬಿಡುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ. ಚಿಕ್ಕ ಉರಿಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ಎತ್ತಿಟ್ಬಿಡಿ. ಇದು ತಣ್ಣಗಾಗಬೇಕು. ಇರೋ ಉಂಡೆಗಳೆಲ್ಲ ತಣ್ಣಗಾದಮೇಲೆ ಇದನ್ನು ಇವಾಗ ಶುಗರ್ ಸಿರಪಲ್ಲಿ ಹಾಕಬೇಕು. ನಾನಿವಾಗ 2 ಸಪ್ರೇಟಾಗಿ ಹಾಕ್ತಿದ್ದೀನಿ. ಒಂದು ಡ್ರೈ ಜಾಮೂನ್ ಮಾಡೋಕ್ಕೆ. ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಮೇಲಿಂದ ಕೆಳಗೆ ಆಡಿಸಿದ್ರೆ ಇದು ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ನೆಂದ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ನಾನಿವಾಗ ಒಂದು 3 ಅವರ್ಸು ವೆಯ್ಟ್ ಮಾಡ್ತೀನಿ. ನೋಡಿ 3 ಗಂಟೆ ಆದಮೇಲೆ ಇದು ಚೆನ್ನಾಗಿ ನೆಂದ್ಕೊಂಡು ಉಂಡೆಗಳೆಲ್ಲ ಸ್ವಲ್ಪ ದಪ್ಪ ಆಗಿದೆ. ಸೊ ಇವಾಗ ಇದನ್ನು ಚೆನ್ನಾಗಿ ತಿನ್ನೋಕ್ಕೆ ರೆಡಿಯಾಗಿದೆ, ಚೆನ್ನಾಗಿ ನೆಂದ್ಕೊಂಡಿದೆ. ಈಗ ನಾನು ಡ್ರೈ ಜಾಮೂನ್ ಮಾಡ್ತಿದ್ದೀನಿ. ಡ್ರೈ ಜಾಮೂನ್ಗೆ ಕೊಬ್ಬರಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಆ ಉಂಡೆಗಳನ್ನೆಲ್ಲ ತೊಗೊಂಡು ಇದಕ್ಕೆ ಕೊಬ್ಬರಿ ಕೋಟಿಂಗ್ ಮಾಡ್ತಿದ್ದೀನಿ. ಕೊಬ್ಬರಿ ಕೋಟಿಂಗ್ ಮಾಡಿಬಿಟ್ಟು ಇಟ್ಟರೆ ಚೆನ್ನಾಗಿರುತ್ತೆ. ಇದು ಡ್ರೈ ಜಾಮೂನ್ ಥರ ಕೈಲೇ ಇಟ್ಕೊಂಡು ತಿನ್ಬೋದು. ಸೊ ಹಂಗಾಗಿ ಈಗ ಸ್ವಲ್ಪ ಡ್ರೈ ಜಾಮೂನು ಮಾಡ್ತಿದ್ದೀನಿ. ಇದು ಇವತ್ತಿನ ಗುಲಾಬ್ ಜಾಮೂನ್ ರೆಸಿಪಿ ಆಗಿತ್ತು. ಥ್ಯಾಂಕ್ ಯು.